ವರ್ಸಸ್ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಪಂದ್ಯ ಅಹಮದಾಬಾದ್ನ ಮೋದಿ ಅಂಗಳದಲ್ಲಿ ಮಹಾ ಸಮರ ನಡೀತೆ ಇವತ್ತು. ಭಾರತ ವರ್ಸಸ್ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಪಂದ್ಯ. ಈ ಸಲ ವಿಶ್ವಕಪ್ ನಮ್ಮದೇ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ರೆಡಿ ಆಗಿದೆ. ಚೊಚ್ಚಲ ಟಿ20 ವಿಶ್ವಕಪ್ ಗೆಲ್ಲುವ ನ್ಯೂಜಿಲೆಂಡ್ ರಣತಂತ್ರ. ಮಳೆ ಅಡ್ಡಿಯಾದ್ರೆ ಕನಿಷ್ಠ 10 ಓವರ್ ಪಂದ್ಯ ನಿಯಮ. ಭಾನುವಾರ ಪಂದ್ಯ ಸಾಧ್ಯವಾಗದಿದ್ರೆ ಸೋಮವಾರ ರಿಸರ್ವ್ ಡೇ. ಆಟ ನಿಂತ ಕಡೆಯಿಂದಲೇ ರಿಸರ್ವ್ ಡೇನಲ್ಲಿ ಪಂದ್ಯ ಮುಂದುವರಿಕೆ. ರಿಸರ್ವ್ ಡೇನಲ್ಲೂ ಪಂದ್ಯ ಇಲ್ಲದಿದ್ರೆ ಜಂಟಿ ಚಾಂಪಿಯನ್. ಪಂದ್ಯ ಟೈ ಆದ್ರೆ ಸೂಪರ್ ಓವರ್ ಮೂಲಕ ಫಲಿತಾಂಶ ಪ್ರಕಟ ಆಗುತ್ತೆ. ಸೂಪರ್ ಓವರ್ ಟೈಮ್ ಆದ್ರೆ ಮತ್ತಷ್ಟು ಸೂಪರ್ ಓವರ್ಸ್. ಇದರ ನಡುವೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಫೈನಲ್ ಫೀವರ್ ಹೆಚ್ಚಾಗಿದೆ. ಗೆದ್ದರೆ ಸಂಭ್ರಮಿಸುವುದಕ್ಕೆ ಅಭಿಮಾನಿಗಳ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೇಗಿದ್ದರೂ ಸಂಡೇ ಭರ್ಜರಿ ಪಾರ್ಟಿಗೆ ಕ್ರಿಕೆಟ್ ಪ್ರಿಯರು ರೆಡಿಯಾಗಿದ್ದಾರೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಪಂದ್ಯ ಅಹಮದಾಬಾದ್ನ ಮೋದಿ ಅಂಗಳದಲ್ಲಿ ಮಹಾ ಸಮರ ಏರ್ಪಟ್ಟಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಚೊಚ್ಚಲ ಟಿ20 ವಿಶ್ವಕಪ್ ಗೆಲ್ಲಲು ನ್ಯೂಜಿಲೆಂಡ್ ತಯಾರಿಯನ್ನ ನಡೆಸಿದೆ. ಮಳೆ ಅಡ್ಡಿ ಆದ್ರೆ ಕನಿಷ್ಠ 10 ಓವರ್ ಪಂದ್ಯ ನಿಯಮ ಇರುತ್ತೆ. ಬಟ್ ಭಾನುವಾರ ಪಂದ್ಯ ಸಾಧ್ಯವಾಗದಿದ್ರೆ ಸೋಮವಾರ ರಿಸರ್ವ್ ಡೇ ಅಂತ, ಅಂದ್ರೆ ಸೋಮವಾರ ನಡೆಯುತ್ತೆ ಅಂತ. ಆಟ ನಿಂತ ಕಡೆಯಿಂದಲೇ ರಿಸರ್ವ್ ಡೇನಲ್ಲಿ ಪಂದ್ಯ. ರಿಸರ್ವ್ ಡೇನಲ್ಲೂ ಪಂದ್ಯ ಇಲ್ಲದಿದ್ರೆ ಜಂಟಿ ಚಾಂಪಿಯನ್. ಪಂದ್ಯ ಟೈ ಆದ್ರೆ ಸೂಪರ್ ಓವರ್ ಮೂಲಕ ಫಲಿತಾಂಶ. ಸೂಪರ್ ಓವರ್ ಟೈ ಆದ್ರೆ ಮತ್ತಷ್ಟು ಸೂಪರ್ ಓವರ್ಸ್ಗಳಾಗುತ್ತೆ. ಇದರ ನಡುವೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಜೋಶ್. ನ್ಯೂಜಿಲೆಂಡ್ ನಡುವೆ ಏನು ಒಂದು ಫೈನಲ್ ಪಂದ್ಯ ನಡೆಯುವಂತದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಪಂದ್ಯ ನಡೆಯುತ್ತೆ. ಸೊ ಇದಕ್ಕೆ ಈಗಾಗಲೇ 2 ತಂಡಗಳು ಸಹ ಸಿದ್ಧತೆ ಆಗಿರುವಂತದ್ದು. ಜೊತೆಗೆ ಈಗ ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಕ್ರೀಡಾ ಅಭಿಮಾನಿಗಳು ಯಾವ ರೀತಿ ಒಂದು ಇಂಡಿಯಾಗೆ ಚೇರ್ ಅಪ್ ಮಾಡ್ತಾರೆ ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಬ್ರದರ್, ನಾಳೆ ಇಂಡಿಯಾ ಏನು ಮತ್ತೆ ನ್ಯೂಜಿಲೆಂಡ್ ಒಂದು ಫೈನಲ್ ಇರುವಂತ ಟಿ20 ವರ್ಲ್ಡ್ ಕಪ್. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಮ್ಯಾಚ್ ಅನ್ನು? ಸಂಜು ಸ್ಯಾಮ್ಸನ್ ಫಾರ್ಮ್ ಅದೇ ತರ ಇದ್ರೆ ಚೆನ್ನಾಗಿರುತ್ತೆ. ಬೂಮ್ರಾ ಅವರು ಕನ್ಸಿಸ್ಟೆಂಟ್ ಆಗ್ತಿದ್ದಾರೆ, ಅದೇ ತರ ಕಂಟಿನ್ಯೂ ಮಾಡ್ಲಿ. ನಮ್ಗೆ ಇಂಡಿಯಾ ಗೆದ್ರು ಓಕೆ, ನ್ಯೂಜಿಲೆಂಡ್ ಗೆದ್ರು ಓಕೆ, ಆದ್ರೆ ಫಸ್ಟ್ ಪ್ರಯಾರಿಟಿ ಇಂಡಿಯಾ ಗೆಲ್ಬೇಕು. ಏನು ಇನ್ನ ಇಂಡಿಯಾ ಯಾವ ಒಂದು ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ? ಲೈಕ್ ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಅಷ್ಟೇ. ನೀವು ಯಾವ ತರ ಇಂಡಿಯಾಗೆ ನೋಡ್ತೀರಾ? ಮ್ಯಾಚ್ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ನಾಳೆ ಅಂತ? ಅದೆಲ್ಲ ಏನಿಲ್ಲ. ಯಾರು ಫೇವರೇಟ್ ಪ್ಲೇಯರ್ ಯಾರು ನಿಮ್ಗೆ? ನಮ್ಗೆ ಧೋನಿ. ಅಲ್ಲ, ನಾಳಿನ ಮ್ಯಾಚ್ ಇವಾಗ ಏನು 2 ಕಡೆ ಟಫ್ ಇರುವಂತದ್ದು, ಯಾಕಂದ್ರೆ 2 ಟೀಮ್ಸ್ ತುಂಬಾ ಸ್ಟ್ರಾಂಗ್ ಇರೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ ಇಲ್ಲ ಫಿಲೆನ್ ಅವರು 100 ಹೊಡೆದಿದ್ರು. ಮತ್ತೆ ನಾಳೆ ಏನು ಅಭಿಷೇಕ್ ಶರ್ಮಾ ಫಾರ್ಮ್ ಬರ್ಬೇಕು ಅಂತ ಹೇಳ್ತೀರಾ? ನಾಳೆ ಫೈನಲ್ ಇರೋದ್ರಿಂದ ಬರ್ಲೇಬೇಕು. ಓಪನಿಂಗ್ ಪೇರ್ ಚೆನ್ನಾಗ್ ಆಡಿದ್ರೆ ಚೆನ್ನಾಗಿರುತ್ತೆ. ಇದಿಷ್ಟು ಏನು ಇಲ್ಲಿನ ಕ್ರೀಡಾ ಅಭಿಮಾನಿಯ ಮಾತಾಗಿರುವಂತದ್ದು. ಅಂದ್ರೆ ಏನು ಅಭಿಷೇಕ್ ಶರ್ಮಾ ಫಾರ್ಮ್ಗೆ ಬರಬೇಕು, ಮತ್ತೆ ನಾಳೆ ಇಂಡಿಯಾ ಏನು ಕಪ್ ಗೆಲ್ಲುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಬಿಟಿ ಅಶೋಕ ನ್ಯೂಸ್, ಬೆಂಗಳೂರು. ಮ್ಯಾಚು ಇಂಡಿಯಾ ನ್ಯೂಜಿಲೆಂಡು. ಸೊ ನ್ಯೂಜಿಲೆಂಡು ಟಫ್ ಟೀಮೇ. ಸೊ ಇಂಡಿಯಾಗೆ ನಾವು ಗೆಲ್ಲೇಬೇಕು ಅನ್ನೋದು ನಮ್ಮ ಆಟ. ಸೊ ಹಾಗಾಗಿ ಇನ್ನೊಂದು ಪಿಚ್ಚು ಕಲ್ಕಟ್ಟ ಪಿಚ್ಚು. ಸೊ ನಾರ್ಮಲ್ ಪಿಚ್ ಇರೋದ್ರಿಂದ ಅದು ಬೌಲಿಂಗು ಬ್ಯಾಟ್ಸ್ಮನ್ಸ್ ಮೇಲೆ ಡಿಪೆಂಡು. ಸೊ ಫಸ್ಟ್ ಏನು 6 ಬ್ಯಾಟ್ಸ್ಮನ್ಸ್ ಇರೋದು, ಅವರೆಲ್ಲ ಹೊಡೆದ್ರೆ ನಮ್ಮದು ಆರಾಮಾಗಿ ಹೈಯರ್ ಸ್ಕೋರ್ ಮಾಡಿದ್ರೆ ಬೆಟರ್ ಅಂತ ನಮ್ಮಿದು. 100% ಸಪೋರ್ಟ್ಸ್ ಇದ್ದೇ ಇರುತ್ತೆ. ನಮ್ಗೆ ಇಂಡಿಯಾ ಬೇಕೇ ಬೇಕು ಮೇಡಮ್. ನಮ್ಗೆ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಸೊ ಕಾನ್ಫಿಡೆಂಟು ಇದೆ, ಯಾಕಂದ್ರೆ 100% ಇರುತ್ತೆ ಮೇಡಮ್. ನಮ್ಮ ಸೆಲೆಬ್ರೇಷನ್ಸ್ ಏನಿದ್ರು ನಮ್ಮ ಟೀಮ್ಸು ಎಲ್ಲರೂ ಇದ್ದೇ ಇರ್ತೀವಿ. ಹಾಗಾಗಿ ಇಂಡಿಯಾ ವಿನ್ ಆಗಬೇಕು. ಎಲ್ಲ ಸತಿ ತರ ಫೈನಲ್ಸ್ ಅಲ್ಲಿ ಬಂದು ಗೆಳಿತಾರೆ. ಮತ್ತೆ ಅದೇ ವಿಶ್ ಮಾಡ್ತೀನಿ ಎಲ್ಲರಿಗೂ, ಇಂಡಿಯಾಗೆ ಆಲ್ ದ ಬೆಸ್ಟ್. ಇಂಡಿಯಾದ ಓಪನಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ ಅಲ್ಲೇ ಡಕ್ಕು ಹಾಕ್ತಾರೆ, ಅದನ್ನ ಮತ್ತೆ ಅವ್ರು ಇವಾಗ ಚೇಂಜ್ ಮಾಡ್ಕೋಬಹುದು ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ. ಹೇಳಕ್ ಇಷ್ಟ. ಬೌಲಿಂಗ್ ಓಕೆ ಮಾಡ್ತಿದ್ದಾರೆ, ಎಲ್ಲ ಇದ್ರಲ್ಲೂ ವಿಕೆಟ್ ಚೆನ್ನಾಗಿ ತೆಗ್ದವ್ರ ಬೇರೆ ಟೀಮ್ ಅವ್ರ ಜೊತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇಂಡಿಯಾ ಗೆಳೆಯುತ್ತೆ ಬೌಲಿಂಗ್ ಅಲ್ಲಿ. ಯಾರು ಫೇವರೇಟ್ ಪ್ಲೇಯರ್? ಸೂರ್ಯಕುಮಾರ್. ಇಂಡಿಯಾ ಗೆಲ್ತಾರಂತ ಅನ್ಕೊಂತೀನಿ. ಯಾಕಂದ್ರೆ ಇಂಡಿಯಾ ನಮ್ ಕಂಟ್ರಿ ಅಲ್ಲ, ನಮ್ ಕಂಟ್ರಿನ ಪ್ರೌಡ್ ಮಾಡ್ಸಕ್ಕೆ ಇಂಡಿಯನ್ ಪ್ಲೇಯರ್ಸ್ ಗೆಲ್ತಾರಂತ ಅನ್ಕೊಂತೀನಿ. ಬೂಮ್ರಾ. ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ರನ್ ಎಲ್ಲ ಕೊಟ್ಬಿಟ್ರು, ಎಂಡಿಂಗ್ ಅಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ರು.
ಲಾಸ್ಟ್ 5 hours ಅಲ್ಲಿ. ಇಂಡಿಯಾ ಓಪನಿಂಗ್ ಯಾವ ರೀತಿ ಇರಬೇಕು? ಇಂಡಿಯನ್ ಓಪನಿಂಗು ಮೊದ್ಲು ಈ ನಡುವೆ ಚೆನ್ನಾಗಿ ಆಡ್ತಾ ಇಲ್ಲ ಓಪನಿಂಗು. ಲಾಸ್ಟ್ ಮೂಮೆಂಟ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಹಾರ್ದಿಕ್ ಪಾಂಡ್ಯ ಅವರೆಲ್ಲ. ನಾನು ಅನ್ಕೊಂತೀನಿ ಈ ಸತಿ ಓಪನಿಂಗ್ ಇಂಡಿಯಾ ಚೆನ್ನಾಗಿ ಮಾಡ್ಲಿ ಅಂತ. ಟಾಸ್ ವಿನ್ ಆದ್ರೆ ಏನು ಬೌಲಿಂಗ್ ತಗೋಬೇಕು ಬ್ಯಾಟಿಂಗ್ ಬ್ಯಾಟಿಂಗ್ ತಗೊಳ್ಬೇಕಂತ ಅನ್ಕೊಂತೀನಿ. ಲಾಸ್ಟ್ ಟೈಮ್ ಬ್ಯಾಟಿಂಗು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರು. ಯಾವಾಗ ರೋಹಿತ್ ಶರ್ಮಾ ಇವರೆಲ್ಲ ಔಟ್ ಆಗ್ಬಿಟ್ರು ಅವಾಗ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗೋಯ್ತು.